ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 78. ಲೇ ಇಡಿಯಟ್, ನನ್ನ ಬಳಿ ಮಾತನಾಡಿದವಳು ಮನೆಗೆ ಹೋಗುವುದು ಬಿಟ್ಟು ಎಲ್ಲಿಗೆ ಸಾಯಲು ಹೋಗಿದ್ದೆ ಎಂದನು. ನಾನು ಹಾಗೇನಾದರೂ ಸತ್ತರೆ ಮೊದಲು ಖುಷಿಪಡುವವನು ನೀನೇ ಅನಿಸುತ್ತೆ ಅಲ್ವಾ ಮಿಸ್ಟರ್ ಧನುಷ್ ಚಕ್ರವರ್ತಿ ಎಂದಳು. ಶರದಿಯ ಮಾತು ಕೇಳಿದವನಿಗೆ ಒಮ್ಮೆಲೆ ಹೃದಯಕ್ಕೆ ಮುಳ್ಳು ಚುಚ್ಚಿದ ಹಾಗೆ ಆಯಿತು. ನೀನು ಇಷ್ಟೊತ್ತಿನ ತನಕ ಎಲ್ಲಿಗೆ ಹೋಗಿದ್ದೆ ಎಂದು ನಾನು ಕೇಳಿದರೆ ನೀನು ಏನು ಮಾತನಾಡುತ್ತಿದ್ದೀಯ ಎಂದನು. ಓ, ಹೇಗಿದ್ದರೂ ನನ್ನನ್ನು ಶಾಲೆಯಿಂದ ಬಿಡಿಸಬೇಕು ಎಂದು ತುಂಬ ಶತಪ್ರಯತ್ನ ಮಾಡುತ್ತಿದ್ದೀಯ. ಹಾಗೆ ನಾನು ಸತ್ತರೂ ಕೂಡ ಹಾಲು ಕುಡಿದಷ್ಟು ಖುಷಿ ಪಡುತ್ತೀಯ ಅಲ್ವಾ ಎಂದಳು. ಅವಳ ಮಾತಿಗೆ ಮುಷ್ಟಿ ಬಿಗಿ ಮಾಡಿದವನು, ಶರದಿ, ಇನ್ನೊಮ್ಮೆ ಸಾವು ಅಂತೆಲ್ಲ ಮಾತನಾಡಿದರೆ ನೀನು ಸಾಯುವುದಕ್ಕೂ ಮೊದಲೇ ಅಲ್ಲಿಗೆ ನಾನೇ ಬಂದು ನಿನ್ನನ್ನು ಸಾಯಿಸುತ್ತೇನೆ ಎಂದನು. ಧನುಷ್ಗೆ ಶರದಿಯ ಮೇಲೆ ಕೋಪ ಇದೆಯೇ ಹೊರತು ದ್ವೇಷ ಇಲ್ಲ. ಅವಳು ಸಾವು ಎಂದು ಹೇಳಿದ್ದನ್ನು ಯಾಕೋ ಇವನ ಮನಸ್ಸಿಗೆ ಸಹಿಸಲು ಸಾಧ್ಯವಾಗದೆ ಅವಳ ಮೇಲೆ ಮತ್ತೆ ಕೂಗಾಡಿದನು. ಈಗೇನು ನನ್ನನ್ನು ನೆಮ್ಮದಿಯಾಗಿ ಬದುಕಲು ಬಿಟ್ಟಿದ್ದೀಯಾ? ಇಲ್ವಲ್ಲ, ಬಂದು ಸಾಯಿಸಿ ಪುಣ್ಯನಾದರೂ ಕಟ್ಟಿಕೋ ಎಂದಳು ಅದೇ ಕೋಪದಲ್ಲಿ. ಅವನು ಶರದಿಯನ್ನು ಶಾಲೆ ಬಿಡಿಸುವ ಪ್ರಯತ್ನದಲ್ಲಿ ಅವಳ ಮನಸ್ಸಿಗೆ ನೋವು ಮಾಡುತ್ತಿರುವುದು ಅವನಿಗೆ ತಿಳಿಯುತ್ತಿಲ್ಲ. ನನ್ನ ನೆಮ್ಮದಿ ಹಾಳು ಮಾಡಿರುವವಳು ನೀನು ಕಣೆ, ಅಂಥದ್ದರಲ್ಲಿ ನೀನು ನೆಮ್ಮದಿಯ ಬಗ್ಗೆ ಮಾತನಾಡುತ್ತಿದ್ದೀಯ. ಇದೆಲ್ಲವನ್ನು ನೀನೇ ಮಾಡಿಕೊಂಡಿದ್ದು, ಈಗ ಅನುಭವಿಸು ಎಂದು ಹೇಳಿ ಕರೆ ತುಂಡರಿಸಿದನು. ಮೊಬೈಲ್ ಹಾಸಿಗೆ ಮೇಲೆ ಎಸೆದು ತಲೆಯ ಮೇಲೆ ಕೈಯೊತ್ತು ಕುಳಿತವನಿಗೆ ನೂರಾರು ಆಲೋಚನೆಗಳು ತಲೆಯಲ್ಲಿ ಹೊಕ್ಕು ಉಳದ ಹಾಗೆ ಕೊರೆಯಲು ಶುರು ಮಾಡಿದವು. ಹಾಗೇನಾದರೂ ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಿದವನಿಗೆ ಅವನು ಮಾಡುತ್ತಿರುವುದು ತಪ್ಪು ಎಂಬುದು ತಿಳಿಯಲು ಅವನ ಅಹಂಕಾರ ಅಡ್ಡ ಬಂದಿತ್ತು. ಕ್ಷಣದಲ್ಲಿ ಮತ್ತೆ ಎಚ್ಚೆತ್ತವನು, ಇಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ಮಾಡಿದ್ದೇ ಸರಿ. ನನ್ನ ಮುಂದೆ ಸೋಲದೆ ವಾದಕ್ಕೆ ನಿಲ್ಲುತ್ತಾಳೆ, ಅವಳಿಗೆ ಇದೇ ಸರಿಯಾದ ಶಿಕ್ಷೆ. ಶಾಲೆ ಬಿಟ್ಟರೆ ನನ್ನಿಂದಲೂ ಕೂಡ ದೂರ ಉಳಿಯುತ್ತಾಳೆ, ಆಗ ನಾನಾದರೂ ನೆಮ್ಮದಿಯಾಗಿರಬಹುದು. ನಾನು ಮಾಡಿದ್ದೇ ಸರಿ ಎಂದು ಅವನು ಮಾಡಿದ ತಪ್ಪನ್ನು ಮತ್ತೆ ಸಮರ್ಥಿಸಿಕೊಂಡಿದ್ದನು. ಮಾಡೋದೆಲ್ಲ ಮಾಡಿ ಮತ್ತೆ ಫೋನ್ ಮಾಡಿ ಬೇರೆ ಬೈತಾನೆ. ನಾನು ಸತ್ತರೆ ಇವನಿಗೇನು ಕಷ್ಟ? ಲೇ ಹೋಗೆ ಬಾರೆ ಅಂತೆಲ್ಲ ಹೊಸ ಭಾಷೆ ಬೇರೆ ಕಲಿತಿದ್ದಾನೆ. ಇನ್ನೊಮ್ಮೆ ಹಾಗೇನಾದರೂ ಕರೆಯಲಿ, ಆಗ ಅವನಿಗೆ ಇದೆ ಎಂದು ಗೊಣಗಿಕೊಂಡವಳು ಸಂಜೆಯಿಂದ ಯೋಚಿಸಿ ತಲೆನೋವು ಬಂದಿತ್ತು. ಅದೇ ತಲೆನೋವಿನಿಂದ ಊಟವನ್ನು ಕೂಡ ಮಾಡದೆ ಹಾಗೆ ಮಲಗಿದಳು. ಎಲ್ಲರಿಗೂ ಮುಂಜಾನೆ ಹೊಸ ಒಳಪನ್ನು ತಂದರೆ ಶರದಿಗೆ ಮಾತ್ರ ಬೇಸರವನ್ನು ತಂದಿತ್ತು. ಅದೇ ಬೇಸರದಲ್ಲಿ ಬೇಕೋ ಬೇಡವೋ ಎನ್ನುವಂತೆ ಶಾಲೆಗೆ ತಯಾರಾಗುತ್ತಿದ್ದಳು. ಎಂಥ ತಾಯಿಗೆ ಎಂಥ ಮಗ ಹುಟ್ಟಿದ್ದಾನೆ. ನಿಮ್ಮಂಥ ಒಳ್ಳೆಯವರ ಹೊಟ್ಟೆಯಲ್ಲಿ ಅಂಥವನು ಹುಟ್ಟಬಾರದಿತ್ತು ಮೇಡಮ್. ಅಪ್ಪಿತಪ್ಪಿ ಹುಟ್ಟಿದ್ದಾನೆ. ಸೀರೆಯ ಸೆರಗಿಗೆ ಪಿನ್ ಹಾಕುತ್ತಲೇ ಹೇಳಿಕೊಂಡವಳು, ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ನನ್ನ ಕೆಲಸ ಇವತ್ತು ಕೊನೆ ಎನಿಸುತ್ತದೆ. ನನಗಿಂತ ಅಣ್ಣನಿಗೆ ಸಂಬಳ ಜಾಸ್ತಿ. ನಾನು ಮನೆಯಲ್ಲಿದ್ದರೂ ಹೇಗೋ ಎಲೆಯನ್ನಾದರೂ ಚುಚ್ಚುತ್ತೇನೆ. ಅಮ್ಮನಿಗೆ ಸಹಾಯವಾದರೂ ಆಗುತ್ತದೆ. ಅಣ್ಣ ಮಾತ್ರ ಎಂದಿಗೂ ಕಚೇರಿಗೆ ಹೋಗುವುದನ್ನು ನಿಲ್ಲಿಸಬಾರದು. ನನ್ನ ಅಣ್ಣನಿಗೋಸ್ಕರ ನಾನೇ ಶಾಲೆಯನ್ನು ಬಿಡುತ್ತೇನೆ ಎಂದುಕೊಂಡವಳಿಗೆ ಮುಂದೊಂದು ದಿನ ತನ್ನ ಅಣ್ಣನಿಗೋಸ್ಕರ ತನ್ನ ಜೀವನವನ್ನೇ ಪಣಕ್ಕಿಡುತ್ತಾಳೆ ಎಂದು ಸ್ವತಃ ಅವಳಿಗೂ ಗೊತ್ತಿಲ್ಲ. ಕೆಲವು ಪುಸ್ತಕಗಳನ್ನು ತನ್ನ ಬ್ಯಾಗಿಗೆ ಹಾಕಿಕೊಳ್ಳುವಾಗ ಏನೋ ನೆನೆದು ಕೆಲಸ ಮಾಡುತ್ತಿದ್ದ ಅವಳ ಕೈಗಳು ತಟಸ್ಥವಾದವು. ಹೌದು, ಅಣ್ಣ ಶಾಲೆ ಯಾಕೆ ಬಿಟ್ಟೆ ಎಂದರೆ ನಾನು ಏನು ಹೇಳುವುದು? ಮೊದಲೇ ಅವನಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗುವುದಿಲ್ಲ. ಈಗ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡುತ್ತಾನಾ? ನನ್ನ ಮೇಲೆ ಕೋಪ ಮಾಡಿಕೊಂಡು ಬೈಯಲೂಬಹುದು. ಅಥವಾ ಅವನಿಗೆ ನಾನು ನಿಜ ಹೇಳಿದರೆ ಅಂತಹ ಕೆಟ್ಟ ವ್ಯಕ್ತಿಯ ಕೈ ಕೆಳಗೆ ನಾನು ಕೆಲಸ ಮಾಡುವುದಿಲ್ಲ ಎಂದು ಈಗ ಇರುವ ಕೆಲಸವನ್ನೇ ಬಿಡುತ್ತಾನೆ ಅಂತ ಸ್ವಾಭಿಮಾನಿ ನನ್ನ ಅಣ್ಣ. ಅವನಿಗೆ ನಿಜ ತಿಳಿಯದೇ ಇರುವುದೇ ಒಳ್ಳೆಯದು. ನಾನೇ ಏನಾದರೂ ಒಂದು ಸುಳ್ಳು ಹೇಳಿ ನಂಬಿಸಬೇಕು. ಇವತ್ತು ಒಂದು ದಿನ ಶಾಲೆಗೆ ಹೋಗಿ ಬರುತ್ತೇನೆ, ಮುಂದಿನದು ನಂತರ ನೋಡಿಕೊಂಡರೆ ಆಯಿತು ಎಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ವಸುಂಧರ ಅವರ ಕೂಗು ಅವಳ ಯೋಚನೆಗೆ ತಡೆಯೊಡ್ಡಿತು. ಶರದಿ, ಶಾಲೆಗೆ ತಡ ಆಗುತ್ತೆ, ಬಾ ಮೊದಲು ತಿಂಡಿ ತಿನ್ನು ಎಂದರು. ಬಂದೆ ಅಮ್ಮ ಎಂದು ಪುಸ್ತಕ ಹುಡುಕುತ್ತಿದ್ದೇನೆ, ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ. 5 ನಿಮಿಷ ಬಂದು ತಿನ್ನುತ್ತೇನೆ ಎಂದು ಹೇಳಿದವಳು ನಡುಮನೆಯಲ್ಲಿ ಜೋಡಿಸಿಟ್ಟಿದ್ದ ಪುಸ್ತಕಗಳ ಮಧ್ಯೆ ತನಗೆ ಬೇಕಾದ ಪುಸ್ತಕವನ್ನು ಹುಡುಕತೊಡಗಿದಳು. ಹಾಗೆ ಪುಸ್ತಕಗಳನ್ನು ಹುಡುಕುವಾಗ ಅದರ ಮಧ್ಯೆ ಇದ್ದ 2 ಪತ್ರಗಳು ಕೆಳಗೆ ಬಿದ್ದವು. ಇದು ಯಾವ ಪತ್ರ ಎಂದು ಅರ್ಥ ತೆರೆದಿದ್ದ ಪತ್ರಗಳನ್ನು ಪೂರ್ತಿಯಾಗಿ ತೆರೆದು ನೋಡಿದವಳಿಗೆ
ಇಷ್ಟು ಹೊತ್ತು ಇದ್ದ ಮನದ ಬೇಸರ ಮಾಯವಾಗಿ ಅದೇ ಮನದಲ್ಲಿ ಖುಷಿ ಮನೆ ಮಾಡಿತ್ತು. ಆ ಪತ್ರಗಳನ್ನೇ ಪದೇ ಪದೇ ಓದತೊಡಗಿದಳು. ಅಷ್ಟರಲ್ಲಿ ತಯಾರಾಗಿ ಬಂದ ರಿಷಿ, ಶರದಿ, ತಡ ಆಗುತ್ತೆ, ಬಾ ತಿಂಡಿ ತಿನ್ನೋಣ, ಆಮೇಲೆ ಬಸ್ಸು ಸಿಗಲ್ಲ ಎಂದು ಹೇಳಿದನು. ಅವನ ಮಾತು ಕೇಳಿ ಒಡನೆ ಆ ಪತ್ರಗಳನ್ನು ತನ್ನ ಬ್ಯಾಗ್ಗೆ ಹಾಕಿಕೊಂಡವಳು ತನ್ನ ಅಣ್ಣನ ಜೊತೆ ಖುಷಿಯಿಂದ ತಿಂಡಿ ತಿಂದು ಇಬ್ಬರು ಬಸ್ ನಿಲ್ದಾಣಕ್ಕೆ ಹೊರಟಿದ್ದರು. ಶರದಿ ಶಾಲೆ ಕಡೆ ಬರುವ ಬಸ್ ಹತ್ತಿದರೆ ರಿಷಿ ಕಚೇರಿಗೆ ಹೋಗುವ ಕಡೆ ಬಸ್ ಹತ್ತಿದನು. ಶಾಲೆಯ ಬಳಿ ಬಂದ ಶರದಿ ತನ್ನ ಬ್ಯಾಗಿನಲ್ಲಿರುವ ಪತ್ರಗಳನ್ನು ತೆಗೆದು ಶಾಲೆಯ ಪಕ್ಕ ಇದ್ದ ಒಂದು ಜೆರಾಕ್ಸ್ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿಸಿದವಳು ಜೆರಾಕ್ಸ್ ಬೇರೆ ಇಟ್ಟು ಒರಿಜಿನಲ್ ಬೇರೆ ಕಡೆ ಇಟ್ಟುಕೊಂಡಳು. ನಾನು ನಿಮ್ಮನ್ನು ಒಂದು ಮಾತು ಕೇಳಲ್ಲ, ಆದರೆ ನೀವು ತಪ್ಪು ತಿಳಿಯಬಾರದು. ಹಾಗೇನಿಲ್ಲ, ಕೇಳಿ ಎಂದನು. ಅಂದು ರಕ್ಷಾ ಕಚೇರಿಗೆ ಬಂದಿರಲಿಲ್ಲ. ಬೇಗ ಬಂದ ಆರಾಧ್ಯ ರಿಷಿಯ ಜೊತೆ ಮಾತಿಗೆ ಇಳಿದಿದ್ದಳು. ಆರಾಧ್ಯ ರಿಷಿಗೆ ಎಷ್ಟೇ ಹತ್ತಿರವಾಗಿರಬೇಕು ಎಂದು ಪ್ರಯತ್ನ ಪಟ್ಟರೂ ಅದು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ರಿಷಿ ಎಲ್ಲರ ಜೊತೆಯೂ ಅಷ್ಟೇ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದನು. ಯಾರ ಬಳಿಯೂ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ನೀವು ಯಾಕೆ ನಗುವುದಿಲ್ಲ? ಯಾವಾಗಲೂ ಬೇಸರದಲ್ಲಿ ಇರುವ ಹಾಗೆ ಇರುತ್ತೀರಾ ಎಂದು ತನ್ನ ಏನು ಹೇಳುತ್ತಾನೋ ಎನ್ನುವ ಅಂಜಿಕೆಯಲ್ಲಿಯೇ ಕೇಳಿದಳು. ಆರಾಧ್ಯ ಕಚೇರಿಗೆ ಬಂದಾಗಿನಿಂದಲೂ ಅವನ ಮುಖದಲ್ಲಿ ನಗುವನ್ನೇ ನೋಡಿಲ್ಲ ಅವಳು. ಅವನಿಗೆ ಜೀವನದ ಪಾಠಗಳು ಅವನು ನಗುವುದನ್ನೇ ಮರೆಸಿದ್ದಾವೆ ಎಂದು ಗೊತ್ತಿಲ್ಲ ಅವಳಿಗೆ. ಓ, ಹಾಗಾದರೆ ನನ್ನನ್ನು ತುಂಬ ಗಮನಿಸುತ್ತಿದ್ದೀರಾ ಎಂದಾಯಿತು ಎಂದು ಮುಗುಳು ನಗುತ್ತಲೇ ಹೇಳಿದ. ಬಹುಶಃ ಆರಾಧ್ಯ ಅವನು ಮುಗುಳು ನಕ್ಕಿದ್ದು ಈಗಲೇ ನೋಡಿದ್ದು ಅನಿಸುತ್ತೆ. ನೀವು ಮುಗುಳು ನಕ್ಕರೆ ಇನ್ನಷ್ಟು ಸುಂದರವಾಗಿ ಕಾಣುತ್ತೀರಾ ಎಂದು ಮನದಲ್ಲಿ ಹೇಳಿಕೊಂಡವಳು, ಹಾಗೇನಿಲ್ಲ, ನಾನು ನಿಮ್ಮನ್ನು ಯಾವಾಗ ನೋಡಿದರೂ ನೀವು ನಗುವುದಿಲ್ಲ. ಯಾರು ಎಷ್ಟೇ ತಮಾಷೆ ಮಾಡಿದರೂ ನಿಮ್ಮ ಮುಖದ ಮೇಲೆ ನಗು ಮೂಡುವುದಿಲ್ಲ. ಹಾಗಾಗಿ ಕೇಳಿದೆ. ನಾನು ತಪ್ಪಾಗಿ ಕೇಳಿದರೆ ದಯವಿಟ್ಟು ಕ್ಷಮಿಸಿ ಎಂದು ಕ್ಷಮೆಯನ್ನು ಕೂಡ ಕೇಳಿದಳು. ತನ್ನ ಮಾತಿನಿಂದ ಎಲ್ಲಿ ಇವರಿಗೆ ಬೇಸರವಾಯಿತೋ ಎನ್ನುವ ಯೋಚನೆ ಕಾಡತೊಡಗಿತು ಅವಳಿಗೆ. ಇರುವುದನ್ನೇ ಕೇಳುತ್ತಿದ್ದೀರಾ? ಕ್ಷಮೆ ಕೇಳುವಂಥದ್ದು ನೀವು ಏನೂ ಹೇಳಿಲ್ಲ. ನಾನು ಮೊದಲಿನಿಂದಲೂ ಹಾಗೆ ನಗುವುದು ಕಡಿಮೆ ಎಂದಷ್ಟೇ ಉತ್ತರ ನೀಡಿ ತನ್ನ ಕೆಲಸ ಮುಂದುವರಿಸಿದನು. ಕೆಲವು ವ್ಯಕ್ತಿಗಳ ನಗುವನ್ನು ಕೆಲವರು ಕಸಿದುಕೊಂಡರೆ ಇನ್ನು ಕೆಲವರು ವ್ಯಕ್ತಿಗಳ ನೋವನ್ನು ಅವರ ಹೆಗಲೇರಿದ ಜವಾಬ್ದಾರಿಗಳು ಕಸಿದುಕೊಂಡಿರುತ್ತವೆ. ಇಲ್ಲಿ ರಿಷಿ ಹೆಗಲ ಮೇಲೆ ಇರುವ ಜವಾಬ್ದಾರಿಗಳು ಅವನು ನಗದಂತೆ ತಡೆ ಹಿಡಿದು ನಿಲ್ಲಿಸಿದ್ದಾವೆ. ಅವನು ಒಳಗಿರುವ ಇನ್ನೊಬ್ಬ ರಿಷಿ ಯಾವಾಗ ನಗುತ್ತಾನೆ ಎಂದು ಅವನು ಕೂಡ ಕಾಯುತ್ತಿದ್ದಾನೆ. ಎಂದಿನಂತೆ ಕ್ಯಾಂಟೀನಿಗೆ ಊಟ ಮಾಡಲು ಡಬ್ಬಿ ತೆಗೆದುಕೊಂಡು ಹೋದ ರಿಷಿಯ ಹಿಂದೆ ತಾನು ಹೋದವಳು ರಿಷಿ ಕೈ ತೊಳೆಯಲು ಹೋಗಿದ್ದಾಗ ಇವಳು ತಂದಿದ್ದ ಊಟದ ಡಬ್ಬಿಯನ್ನು ಅವನಿಗೆ ಇಟ್ಟು ಅವನ ಊಟದ ಡಬ್ಬಿಯನ್ನು ತಾನು ತೆಗೆದುಕೊಂಡು ಕುಳಿತಿದ್ದಳು. ಇವತ್ತು ನೀವು ಮನೆಯ ಊಟವನ್ನೇ ತಂದಿದ್ದೀರಾ? ಆಗಿದ್ದಾಗ ಬಾಕ್ಸ್ ಯಾಕೆ ಎಕ್ಸ್ಚೇಂಜ್ ಮಾಡಿದ್ದು ಎಂದು ಕೇಳಿಬಿಟ್ಟನು. ನಿಮ್ಮ ಮನೆಯ ಊಟದ ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ತೆಗೆದುಕೊಂಡೆ. ನಿಮಗೆ ಇಷ್ಟ ಆಗಲಿಲ್ಲ ಎಂದರೆ ಪರವಾಗಿಲ್ಲ, ತೆಗೆದುಕೊಳ್ಳಿ ಎಂದು ತನ್ನ ಕೈಯಲ್ಲಿ ಇದ್ದ ಬಾಕ್ಸ್ ಅವನ ಮುಂದೆ ಹಿಡಿದರೆ, ಹಾಗೇನಿಲ್ಲ, ನಾನು ಸುಮ್ಮನೆ ಕೇಳಿದೆ, ಪರವಾಗಿಲ್ಲ ತಿನ್ನಿ ಎಂದು ಮತ್ತದೇ ಬಾಕ್ಸನ್ನು ಅವಳ ಮುಂದೆ ಹಿಡಿದಿದ್ದನು. ರಿಷಿಯ ವ್ಯಕ್ತಿತ್ವ ಹೇಗೆ ಎಂಬುದು ತುಂಬ ಚೆನ್ನಾಗಿ ತಿಳಿದಿದ್ದಾಳೆ ಆರಾಧ್ಯ. ಅವನು ಬಾಕ್ಸ್ ಮರಳಿ ನೀಡುತ್ತಾನೆ ಎಂದು ತಿಳಿದೆ. ಹಾಗೆ ಹೇಳಿದಳು. ಇಂದು ರಿಷಿಗೆ ಇಷ್ಟ ಎಂದು ಸೀತಾ ಅವರಿಗೆ ಹೇಳಿ ಬಿಸಿಬೇಳೆ ಬಾತ್ ಮಾಡಿಸಿಕೊಂಡು ಬಂದಿದ್ದಳು. ನಕ್ಷತ್ರಳಾಗಿ ಮೆಸೇಜ್ ಮೂಲಕ ಅವನಿಗೆ ಏನು ಇಷ್ಟ ಇಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದಾಳೆ. ಬಾಕ್ಸ್ ತೆಗೆದು ನೋಡಿದವನಿಗೆ ತನ್ನ ಇಷ್ಟದ ತಿಂಡಿ ಇರುವುದನ್ನು ನೋಡಿ ಆಶ್ಚರ್ಯವಾಯಿತು. ಆದರೂ ಏನು ಹೇಳದೆ ಒಂದು ಸ್ಪೂನ್ ತೆಗೆದು ಬಾಯಿಗೆ ಹಾಕಿದವನು, ನಿಮ್ಮ ಮನೆಯ ತಿಂಡಿ ಕೂಡ ತುಂಬ ಚೆನ್ನಾಗಿದೆ ಎಂದು ಮನಸ್ಫೂರ್ತಿಯಾಗಿ ಹೇಳಿದ್ದನು. ಊಟದ ವಿಷಯದಲ್ಲಿ ರಿಷಿ ಎಂದಿಗೂ ಭೇದ ಭಾವ ಮಾಡುವುದಿಲ್ಲ. ಅದರ ರುಚಿ ಸ್ವಲ್ಪ ಏರುಪೇರು ಆಗಿದ್ದರೂ ಸಹ ಏನೊಂದು ಮಾತನಾಡದೆ ಸುಮ್ಮನೆ ತಿನ್ನುತ್ತಾನೆ. ಆದರೆ ಆರಾಧ್ಯ ತಂದಿದ್ದ ಬಿಸಿಬೇಳೆ ಬಾತ್ ತುಂಬ ರುಚಿಯಾಗಿತ್ತು. ಅದಕ್ಕೆ ಆ ತಿಂಡಿಯನ್ನು ಮನಸ್ಫೂರ್ತಿಯಾಗಿ ಹೊಗಳಿ ತಿನ್ನತೊಡಗಿದನು. ಅವನು ಒಂದು ಥ್ಯಾಂಕ್ಸ್ ಹೇಳಿದ್ದೇ ಇವಳಿಗೆ ಖುಷಿಯಾಗಿತ್ತು. ನಾನು ಹಠ ಮಾಡಿ ನಮ್ಮ ಕಂಪನಿಗೆ ಕೆಲಸದವಳಾಗಿ ಬಂದಿದ್ದೆ ನಿಮಗೋಸ್ಕರ ರಿಷಿ. ಪ್ರತಿದಿನ ನೀವು ನನ್ನನ್ನೇ ಆವರಿಸಿಕೊಳ್ಳುತ್ತಿದ್ದೀರ. ಒಂದು ಕ್ಷಣವೂ ನಿಮ್ಮನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಮೆಸೇಜಿನಲ್ಲಿ ಮಾತನಾಡುವುದಕ್ಕಿಂತ ನೇರವಾಗಿ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ನಾನದಕ್ಕೆ ಸೋತು ಹೋಗಿದ್ದೇನೆ. ನನ್ನ ಜೀವನ ಏನಿದ್ದರೂ ನಿಮ್ಮ ಜೊತೆಗೆ ಹೊರತು ಬೇರೆಯವರ ಜೊತೆ ಎಂದಿಗೂ ಸಾಧ್ಯವಿಲ್ಲ. ಆದಷ್ಟು ಬೇಗ ನಿಮಗೆ ಸತ್ಯ ಹೇಳಬೇಕು. ಆದರೆ ಸತ್ಯ ಹೇಳಲು ನನಗೆ ಭಯ ಕಾಡುತ್ತಿದೆ ಎಂದು ತಿಂಡಿ ತಿನ್ನುತ್ತಿರುವವನೇ ನೋಡಿಕೊಂಡು ಹೇಳಿಕೊಂಡಿದ್ದಳು.
ರಿಷಿಯ ಬಗೆಗೆ ಆಗಲೇ ಅವಳ ಮನದಲ್ಲಿ ಅಪಾರ ಒಲವು ಮೂಡಿಯಾಗಿತ್ತು. ಆದರೆ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುತ್ತಿದ್ದವನಿಗೆ ಅವಳ ಕಣ್ಣಿನ ಒಲವು ಕಾಣಿಸಲೇ ಇಲ್ಲ. ಇವನು ಅವಳ ಕಣ್ಣು ನೋಡಿದರೆ ಅಲ್ಲವೇ? ಶಾಲೆಗೆ ಬಂದವಳು ಎಂದಿಗಿಂತ ಅತಿ ಉತ್ಸಾಹದಲ್ಲೇ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಳು. ಅಂದಿನ ದಿನವೆಲ್ಲ ಬಹಳವೇ ಸಂತೋಷದಲ್ಲಿದ್ದಳು ಶರದಿ. ಆಗಲೇ ಶಾಲೆ ಬಿಡುವ ಸಮಯವಾಗಿತ್ತು. ಫೋನ್ ತೆಗೆದು ತನುಷ್ಗೆ ಕರೆ ಮಾಡಿದಳು. ಫೋನ್ ಪರದೆಯ ಮೇಲೆ ಶರದಿಯ ಹೆಸರು ನೋಡಿ ಅವನಿಗರಿವಿಲ್ಲದೆ ಅವನ ಮುಖದ ಮೇಲೆ ಮುಗುಳು ನಗು ಮೂಡಿತು. ಅವನು ಲ್ಯಾಪ್ಟಾಪಿನಲ್ಲಿ ಕೆಲಸ ಮಾಡುವಾಗ ಅವನ ತಂದೆಯ ಕರೆಯ ಒಂದನ್ನು ಬಿಟ್ಟು ಅಷ್ಟಾಗಿ ಯಾರ ಕರೆಯನ್ನು ಸ್ವೀಕರಿಸುವುದಿಲ್ಲ. ಆದರೆ ಶರದಿಯ ಹೆಸರನ್ನು ನೋಡಿ ಮಾಡುವ ಕೆಲಸವನ್ನು ಬಿಟ್ಟು ಕರೆ ಸ್ವೀಕರಿಸಿ ಹಲೋ ಹೇಳು ಎಂದನು. ಈಗಲೇ ನಿನ್ನೆ ಭೇಟಿಯಾದ ಜಾಗಕ್ಕೆ ಬಾ ಎಂದಳು. ಅವಳು ಸ್ಥಳಕ್ಕೆ ಬರಲು ಹೇಳುತ್ತಿದ್ದ ಹಾಗೆ ಚೇರಿನ ಹಿಂದಕ್ಕೆ ಹೊರಗಿದ್ದವನು ಪರವಾಗಿಲ್ಲ, ಬುದ್ಧಿ ಬಂದಿದೆ, ನನ್ನ ಮಾತಿಗೆ ಹೆದರಿ ಇಷ್ಟು ಬೇಗ ರಾಜೀನಾಮೆ ನೀಡಲು ಒಪ್ಪಿಕೊಂಡಿದ್ದೀಯಾ ಎಂದು ವ್ಯಂಗ್ಯದಿಂದ ಹೇಳಿದ ತಕ್ಷಣ ಇನ್ನೇನು ಮಾಡುವುದು, ನನ್ನಂಥ ಬಡವರ ಕೋಪ ನಿನ್ನಂಥವನಿಗೆ ದವಡೆಗೆ ಮೂಲ ಆಗಿದ್ದಾಗ ನಿನ್ನಂಥ ದುರ್ವಾಸ ಮುನಿಯನ್ನು ಎದುರು ಹಾಕಿಕೊಳ್ಳಲು ಆಗುತ್ತದಾ ಎಂದರೆ ಅವಳ ಮಾತಿಗೆ ಎದ್ದು ನಿಂತವನು ವಾಟ್, ದೂರ್ವಾಸ ಮುನಿಯ? ಹಾಗಂದರೆ ಯಾರು ಎಂದನು. ದೂರ್ವಾಸ ಮುನಿ ಯಾರು ಎಂದು ನಿನಗೆ ಗೊತ್ತಿಲ್ಲವಾ? ಹಾಗಾದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳಿದುಕೋ. ಈಗ ನನಗೆ ಹೇಳುವಷ್ಟು ಸಮಯ ಇಲ್ಲ, ಬೇಗ ನಿನ್ನೆ ಬಂದಿದ್ದ ಜಾಗಕ್ಕೆ ಬಾ ಎಂದು ಹೇಳಿ ಕರೆ ತುಂಡರಿಸಿದಳು. ಅದೇನೇನು ಹೇಳ್ತಾಳೋ ಒಂದೂ ಗೊತ್ತಾಗಲ್ಲ, ಗೂಗಲ್ನಲ್ಲಿ ನೋಡಿ ತಿಳಿದುಕೋಬೇಕಂತೆ. ಈಗ ಅಷ್ಟು ಟೈಮ್ ನನಗೆ ಇಲ್ಲ ಎಂದವನು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅವಳು ಹೇಳಿದ ಜಾಗಕ್ಕೆ ಹೊರಟಿದ್ದನು. ನಿನ್ನೆ ಹಾಗೆ ಧನುಷ್ ಮೊದಲೇ ಬಂದು ಕಾಯುತ್ತಾ ನಿಂತಿದ್ದನು. ನಂತರ ಶರದಿ ಬಂದಿದ್ದಳು. ನಿನ್ನೆಗಿಂತ ಇಂದು ಶರದಿಯ ಕಣ್ಣಲ್ಲಿ ಆತ್ಮವಿಶ್ವಾಸ ಹೆಚ್ಚಿತ್ತು. ನಿನ್ನೆ ಕಳೆಗುಂದಿದ್ದ ಅವಳ ಮುಖ ಇಂದು ಒಳಪಿನಿಂದ ಕೂಡಿತ್ತು. ಅದನ್ನು ಧನುಷ್ ಗಮನಿಸಿದರೂ ಸಹ ಏನಿದರ ವಿಶೇಷ ಎಂದು ಅವನಿಗೆ ತಿಳಿಯಲಿಲ್ಲ. ಶಾಲೆಗೆ ರಾಜೀನಾಮೆ ನೀಡಿ ನನ್ನ ಅಣ್ಣನ ಮೇಲೆ ನಿನಗಿರುವ ಪ್ರೀತಿ ಎಂಥದ್ದು ಎಂದು ತೋರಿಸುತ್ತಿದ್ದೀಯಾ? ಮೊದಲೇ ನನಗೆ ರಿಷಿ ನಿಮ್ಮಣ್ಣ ಎಂದು ತಿಳಿದಿದ್ದರೆ ನನ್ನ ಕೆಲಸ ಇನ್ನೂ ಬಹುಬೇಗ ಆಗುತ್ತಿತ್ತು. ಪಾಪ, ನಿನ್ನ ಮನೆಯ ಪರಿಸ್ಥಿತಿ ನೆನೆದರೆ ಬೇಸರವಾಗುತ್ತದೆ. ಆದರೆ ಈಗಲೂ ಕಾಲ ಮಿಂಚಿಲ್ಲ. ನಾನು ನಿನಗೆ ಒಂದು ಅವಕಾಶ ಕೊಡುತ್ತಿದ್ದೇನೆ. ಅದೇನೆಂದರೆ ಬಹಳ ವಿನಯದಿಂದ ನನ್ನ ಮುಂದೆ ಮಂಡಿಯೂರಿ ಸಾರಿ ಕೇಳು. ನಾನು ಇನ್ಯಾವತ್ತೂ ನಮ್ಮ ಶಾಲೆ ಬಿಟ್ಟು ಹೋಗು ಎನ್ನುವುದಿಲ್ಲ ಎಂದು ನಗುತ್ತಲೇ ಹೇಳಿದನು. ಅವನ ಮಾತಿಗೆ ಈ ಬಾರಿ ಶರದಿ ಕೋಪಗೊಳ್ಳದೆ ಬದಲಾಗಿ ತನ್ನ ಬ್ಯಾಗಿನಲ್ಲಿದ್ದ ಪತ್ರಗಳನ್ನು ತೆಗೆದು ಅವನ ಮುಂದೆ ಹಿಡಿದಳು. ಹಾಗಾದರೆ ನೀನು ಸಾರಿ ಕೇಳುವುದಿಲ್ಲ ಅಂತ ಆಯಿತು. ಆಗಲೇ ರಾಜೀನಾಮೆ ಪತ್ರಗಳನ್ನು ತಯಾರಿ ಮಾಡಿಕೊಂಡು ತಂದಿದ್ದೀಯಾ ಎಂದು ಅವಳಿಂದ ಪತ್ರ ತೆಗೆದುಕೊಂಡು ಓದಿದವನಿಗೆ ತಕ್ಷಣಕ್ಕೆ ಅವನ ಮುಖಭಾವವೇ ಬದಲಾಯಿತು. ಮುಂದುವರೆಯುವುದು. ಧನ್ಯವಾದಗಳು.